ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗ ಯಾಕೆ. ಸೊ ನಾವಿವತ್ತು ಡಿಸ್ಕಸ್ ಮಾಡೋದಕ್ಕಿಂತ ಹೊಟ್ಟಿರೋ ಟಾಪಿಕ್ ಬಂದು GST ಕೌನ್ಸಿಲ್. ಸೊ ಈ GST ಅಂದ್ರೆ ಏನು ಅಥವಾ GST ಕೌನ್ಸಿಲ್ ಅಂದ್ರೆ ಏನು, ಇದಕ್ಕೆ ಯಾರು ಪ್ರೆಸಿಡೆಂಟ್ ಇರ್ತಾರೆ ಅಥವಾ ಲೈಕ್ ಏನು ಡಿಸಿಷನ್ ಬೋರ್ಡ್ ಇರುತ್ತೆ, ಸೊ ಲೈಕ್ ಇದ್ರ ಶಿಫಾರಸ್ ಏನನ್ನು ಮಾಡುತ್ತೆ, ಈ ರೀತಿಯಾದಂಥ ಒಂದು ಸಮಗ್ರ ಮಾಹಿತಿಯನ್ನು ನಾವು ಸೊ ಮೊದಲು ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂತ ನೋಡೋದಾದ್ರೆ, ಇತ್ತೀಚೆಗೆ GST ಕೌನ್ಸಿಲ್ನ 53ನೇ ಸಭೆಯನ್ನು ನವದೆಹಲಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಸೊ ಈ 53ನೇ GST ಕೌನ್ಸಿಲ್ ಸಭೆಯಲ್ಲಿ GST ಅಂದರೆ ಲೈಕ್ GST ಡ್ಯೂಸ್ ಏನೇನಿದೆ ಅಂದರೆ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾಗಿರುವಂತಹ ಡ್ಯೂಸ್ ಏನೇನಿದೆ, ಅದ್ರ ಜೊತೆಗೆ ಫಿನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗ ಏನು ಶಿಫಾರಸು ಮಾಡಿರುವಂತಹ ಅನುದಾನಗಳ ಬಾಕಿ ಇದೆ, ಇವೆರಡನ್ನೂ ಕೂಡ ಸಕಾಲದಲ್ಲಿ ರಾಜ್ಯಗಳಿಗೆ ನಾವು ಕೊಡಲಾಗುತ್ತೆ ಅಂತ ಈ GST ಕೌನ್ಸಿಲ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಅದರಿಂದಾಗಿ ಇತ್ತೀಚೆಗೆ ಈ GST ಕೌನ್ಸಿಲ್ ಸುದ್ದಿನಲ್ಲಿ ಇತ್ತು. ಸೊ ಆಗಿದೆ ಕೌನ್ಸಿಲ್ ಅಂದರೆ ಏನು ಅಥವಾ ಹೇಗೆ, ಯಾಕೆ ಇದನ್ನು GST ಕೌನ್ಸಿಲ್ ಅಂತ ಕರೀತಾರೆ ಅಥವಾ ಏನಿದೆ, ಯಾವಾಗ ಫಾರ್ಮೇಷನ್ ಆಯಿತು ಅಂತ ಸಮಗ್ರ ಮಾಹಿತಿಯನ್ನು ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು GST ಕೌನ್ಸಿಲನ್ನು ಯೂಶಲಿ 2016ರಲ್ಲಿ 101ನೇ ತಿದ್ದುಪಡಿ ಮೂಲಕ GST ಕಾಯ್ದೆಯನ್ನು ಅನುದಾನಕ್ಕೆ ತರಲಾಯಿತು. ಸೊ ಆ ಕಾಯ್ದೆಯಲ್ಲಿ ಅಂದರೆ ಏನು 101ನೇ ತಿದ್ದುಪಡಿ ಕಾಯ್ದೆ ಅಂತ ಏನು ಕರಿತೀವಿ, ಅಂದರೆ ಸಂವಿಧಾನಕ್ಕೆ ಇಲ್ಲಿವರೆಗೂ 100ಕ್ಕೂ ಹೆಚ್ಚು ತಿದ್ದುಪಡಿ ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ಅದರಲ್ಲಿ 101ನೇ ತಿದ್ದುಪಡಿ ಕಾಯ್ದೆ ಬಂದು GST ಕೌನ್ಸಿಲ್ ಅಥವಾ GSTಗೆ ಸಂಬಂಧಪಟ್ಟದ್ದು. ಈ GSTಗೆ ಸಂಬಂಧಪಟ್ಟಂತಹ ಕಾಯ್ದೆಯಲ್ಲಿ ಒಂದು ಹೊಸ ವಿಧಿಯನ್ನು ಆಡ್ ಮಾಡಲಾಯಿತು. ಅದು 279 ಅಂದರೆ 279A ಅನುಚ್ಛೇದ ಅಥವಾ ವಿಧಿ ಅಂತ ಕರೆಯುವಂತಹ 179ನೇ ಅನುಚ್ಛೇದವನ್ನು ಈ ಕಾಯ್ದೆನ ಮೂಲಕ ಸಂವಿಧಾನಕ್ಕೆ ತಿದ್ದುಪಡಿ ತರಲಾಯಿತು. ಸೊ ಆ ಮೂಲಕ ರಾಷ್ಟ್ರಪತಿಗಳಿಗೆ ಒಂದು ಅಧಿಕಾರವನ್ನು ನೀಡಲಾಯಿತು. ಆದೇಶವನ್ನು ಹೊರಡಿಸುವ ಮೂಲಕ GST ಕೌನ್ಸಿಲನ್ನು ಅಂದರೆ ಸರಕು ಮತ್ತು ಸೇವಾ ಮಂಡಳಿ ಅಂತ ಕರಿತೀವಿ, ಸರಕು ಸೇವಾ ತೆರಿಗೆ ಮಂಡಳಿ ಅಂತ ಕರಿತೀವಿ. ಸೊ ಈ ಮಂಡಳಿಯನ್ನು ಸ್ಥಾಪಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡಲಾಯಿತು. ಸೊ ಆ ಮೂಲಕ ರಾಷ್ಟ್ರಪತಿಗಳು ಒಂದು ಆದೇಶವನ್ನು ಹೊರಡಿಸಿ GST ಕೌನ್ಸಿಲನ್ನು ಅಂದರೆ ಸರಕು ಸೇವಾ ತೆರಿಗೆ ಮಂಡಳಿ ಏನಿದೆ ಇದನ್ನ ಸ್ಥಾಪನೆಯನ್ನು ಮಾಡ್ತಾರೆ. ಇದು ಸ್ಥಾಪನೆ ಮಾಡಿದವರು ಯಾರು ಅಥವಾ ರಚನೆ ಮಾಡಿದವರು ಯಾರು ಅಂದರೆ ರಾಷ್ಟ್ರಪತಿಗಳು. ಸೊ ಅದು ನಿಮಗೆ ಜ್ಞಾಪನ ಇರಬೇಕಾಗತ್ತೆ. ಸೊ ಮಸೂದೆ ಯಾವುದು ಅಂದರೆ ಯೂಶಲಿ ನಿಮಗೆಲ್ಲವೂ ಗೊತ್ತಿರೋ ಹಾಗೆ 122ನೇ ತಿದ್ದುಪಡಿ ಮಸೂದೆ ಅಥವಾ ಕಾಯ್ದೆ ಬೇರೆ, ಮಸೂದೆ ಬೇರೆ, ಬಿಲ್ ಬೇರೆ, ಆಕ್ಟ್ ಬೇರೆ, ಡಿಫ್ರೆನ್ಸ್ ನಿಮ್ಗೆ ಅದು ಗೊತ್ತಿರಲಿ. ಸೊ ಅದು ಮಸೂದೆ ಬಂದು ಅಥವಾ ಬಿಲ್ ಬಂದು ನಿಮಗೆ 122ನೇ ಮಸೂದೆ ಅಥವಾ ತಿದ್ದುಪಡಿ ಕಾಯ್ದೆ ಯಾವುದು ಆಕ್ಟ್ ಬಂದರೆ 101ನೇ ಆಕ್ಟ್. ಸೊ ಇದು ನಿಮಗೆ ಜ್ಞಾಪನ ಇರಬೇಕಾದಂಥ. ಉಭಯ ಸದನಗಳಲ್ಲಿ ಕೂಡ ಇದನ್ನು ಅಂಗೀಕಾರ ಮಾಡಲಾಯಿತು. ಅದ್ರ ಜೊತೆಗೆ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ಕಾಯ್ದೆಯನ್ನು ಒಂದು ಪಾಸ್ ಮಾಡಲಾಯಿತು ಆ ಮೂಲಕ. ಯಾಕೆಂದರೆ ಇದು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಗೆ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿದ್ದಂಗೆ ಮೆಜಾರಿಟಿ ಲೈಕ್ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟೇ ಕೆಲವು ವಿಷಯಗಳಲ್ಲಿ ಏಕಾಏಕಿ ಬಿಲ್ಗಳನ್ನ ಪಾಸ್ ಮಾಡಬಹುದಾಗುತ್ತೆ. ಅದ್ರ ಜೊತೆಗೆ ವಿಶೇಷ ಬಹುಮತ ಇರಬೇಕಾಗಿರೋಂಥ ಕೆಲವು ಬಿಲ್ಗಳಿರ್ತವೆ. ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳು ಅಂದರೆ ಒಟ್ಟಾರೆ ಎಷ್ಟು ರಾಜ್ಯಗಳಿವೆ ಅದರಲ್ಲಿ ಅರ್ಧದಷ್ಟು ರಾಜ್ಯಗಳನ್ನು ಅಂದರೆ 1/2 ಅಥವಾ ಏನೋ ಕರಿತೀವಿ ಅಂದರೆ ಲೈಕ್ ಅರ್ಧದಷ್ಟು ರಾಜ್ಯಗಳು ತಮ್ಮ ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ಸರಳ ಬಹುಮತದಿಂದ ಅದನ್ನು ಪಾಸ್ ಮಾಡಬೇಕಾಗತ್ತೆ. ಈ ರೀತಿಯಿಂದ ಪಾಸ್ ಮಾಡಿದ ಮೇಲೆ ಅದು ರಾಷ್ಟ್ರಪತಿಗಳಿಗೆ ಸೈನ್ಗೆ ಹೋಗುತ್ತೆ. ಸೈನ್ ಆದಾದ್ಮೇಲೆ ಅದು ಮಸೂದೆ ಏನಿರುತ್ತೆ ಅದು ಬಿಲ್ ಆಗಿ ಅದನ್ನು ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಮೂಲಕ GST ಜೊತೆಗೇನೆ GST ಕೌನ್ಸಿಲನ್ನು ಇದರಲ್ಲಿ ನಮ್ಮಲ್ಲಿ ತರಲಾಯಿತು. ಸೊ ಇನ್ನು ಕಾಂಪೋಸಿಷನ್ ಅಥವಾ GST ಕೌನ್ಸಿಲ್ನಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋದಾದ್ರೆ, ಮೊದಲಿಗೆ ಅಧ್ಯಕ್ಷರು ಅಂತ ಕರಿತೀವಿ. ಸೊ ಈ ಅಧ್ಯಕ್ಷರು ಯಾರಿರ್ತಾರೆ ಅಂದರೆ ಫಿನಾನ್ಸ್ ಮಿನಿಸ್ಟರ್, ಕೇಂದ್ರದ ಫಿನಾನ್ಸ್ ಮಿನಿಸ್ಟರ್. ಸದ್ಯಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕೇಂದ್ರದ ಹಣಕಾಸು ಸಚಿವರಾಗಿದ್ದಾರೆ. ಅದರಿಂದಾಗಿ GST ಕೌನ್ಸಿಲ್ನ ಅಧ್ಯಕ್ಷರು ಯಾರು ಅಥವಾ ಕೌನ್ಸಿಲ್ನ ಪ್ರೆಸಿಡೆಂಟ್ ಯಾರು ಅಂತ ಅಂದರೆ ಅದು ಕೇಂದ್ರ ಹಣಕಾಸು ಸಚಿವರಾಗಿರ್ತಾರೆ. ಇನ್ನು ಉಪಾಧ್ಯಕ್ಷರು ಯಾರು ಅಂತ ಕೇಳೋದಾದ್ರೆ, ರಾಜ್ಯಗಳ ಸರಕು ಸೇವಾ ತೆರಿಗೆ ಮಂಡಳಿಯ ಸದಸ್ಯರು ತಮ್ಮಲ್ಲಿ ಒಬ್ಬರು ಅಂದರೆ ಪ್ರತಿಯೊಂದು ರಾಜ್ಯದಿಂದನೂ ಕೂಡ ಒಬ್ಬೊಬ್ಬ ರೆಪ್ರೆಸೆಂಟೇಟಿವ್ನ ಯೂಶಲಿ GST ಕೌನ್ಸಿಲ್ಗೆ ಅವ್ರನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿದ್ದಂಗೆ ಕರ್ನಾಟಕದಿಂದ ಕೃಷ್ಣ ಬೈರೇಗೌಡರನ್ನ ಯೂಶಲಿ GST ಸಭೆ ಅಥವಾ GST ಮಂಡಳಿಗೆ ಅಥವಾ GST ಕೌನ್ಸಿಲ್ಗೆ ನಾವು ಕರ್ನಾಟಕದಿಂದ ರೆಪ್ರೆಸೆಂಟೇಟಿವ್ ಆಗಿ ಆಯ್ಕೆ ಮಾಡಲಾಯಿತು. ಇದೇ ರೀತಿಯಲ್ಲಿ ಎಲ್ಲ ರಾಜ್ಯದಿಂದನೂ ಒಬ್ಬೊಬ್ಬ ರೆಪ್ರೆಸೆಂಟೇಟಿವ್ನ ಯೂಶಲಿ ಈ ಕೌನ್ಸಿಲ್ಗೆ ಕಳಿಸಿರ್ತಾರೆ. ಈ ರೆಪ್ರೆಸೆಂಟೇಟಿವ್ ಏನಿರ್ತಾರೆ ಇವ್ರುಗಳು ತಮ್ಮಲ್ಲಿ ಒಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಅವ್ರಿಗೆ ಕಾಲಾವಧಿನೂ ಕೂಡ ಅಂದರೆ ಎಷ್ಟು ವರ್ಷಗಳಿಗೆ, ಯಾಕಂದರೆ ಎಲ್ಲರೂ ಕೂಡ ರೊಟೇಷನಲ್ಲಿ ಆಗಬೇಕಾಗತ್ತೆ. ಅಂದರೆ ಲೈಕ್ ರೊಟೇಷನ್ ಅಂದರೆ ಆಲ್ಫಾಬೆಟಿಕಲ್ ಆರ್ಡರು ಸಮಥಿಂಗ್ ಏನಾದರೂ ಒಂದು ಬೇರೆ ಆರ್ಡರ್ ಮೂಲಕ ಪ್ರತಿಯೊಂದು ರಾಜ್ಯಗಳು ಕೂಡ ಆ ಸ್ಥಾನಕ್ಕೆ ಅಧಿಕಾರವನ್ನು ಪಡಿಬೇಕಾಗಿರುತ್ತೆ. ಮತ್ತು ಸಮಯನೂ ಕೂಡ ಇಷ್ಟು ಸಮಯ ಅಂತ ನಿಗದಿಪಡಿಸಿರ್ತಾರೆ. ಆ ಮೂಲಕ ಉಪಾಧ್ಯಕ್ಷರನ್ನ ರಾಜ್ಯ ಸರಕು ಸೇವಾ ತೆರಿಗೆ ಮಂಡಳಿ ಏನಿರ್ತಾರೆ ಅವರುಗಳು ತಮ್ಮಲ್ಲಿ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಇದಿಷ್ಟು ಉಪಾಧ್ಯಕ್ಷರದ್ದು. ಮಿಕ್ಕಿದಂತೆ ಸದಸ್ಯರು ಕೂಡ ಹೆಚ್ಚಿನ ಕಂದದಲ್ಲಿರ್ತಾರೆ. ಅದರಲ್ಲಿ ಒಬ್ಬರು ಬಂದು ಕಂದಾಯ ಮತ್ತು ಹಣಕಾಸು ಉಸ್ತುವಾರಿ ಕೇಂದ್ರ ಸಚಿವ ಅಥವಾ ರಾಜ್ಯ ಸಚಿವರು ಅಂತ ಏನು ಕರಿತೀವಿ. ಅಂದರೆ ಈ ಫಿನಾನ್ಸ್
ಖಾತೆ ಏನಿರುತ್ತೆ ಅಥವಾ ಹಣಕಾಸು ಖಾತೆ ಏನಿರುತ್ತೆ, ಇದರಲ್ಲಿ ಕಂದಾಯ ಮತ್ತು ಹಣಕಾಸು ಉಸ್ತುವಾರಿ ಕೇಂದ್ರದ ರಾಜ್ಯ ಸಚಿವರು ಅಂತ ಇರುತ್ತೆ. ಅಂದರೆ ಸ್ಟೇಟ್ ಮಿನಿಸ್ಟರ್ಸ್ ಇನ್ ಸೆಂಟ್ರಲ್ ಬೋರ್ಡಲ್ಲಿ ಏನಿರ್ತಾರೆ ಅವರೊಬ್ಬರು ಸಂದಾಯದಲ್ಲಿ ಸದಸ್ಯರಾಗಿರ್ತಾರೆ. ಅದ್ರ ಜೊತೆಗೆ ಹಣಕಾಸು ಮತ್ತು ತೆರಿಗೆ ಉಸ್ತುವಾರಿ ಸಚಿವರು ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನಗೊಂಡಂತಹ ಇತರ ಯಾವುದೇ ಸಚಿವರು ಕೂಡ ಇದರಲ್ಲಿ ಸಚಿವರಾಗಿರ್ತಾರೆ. ಇನ್ನು ಮಿಕ್ಕಿದಂತೆ ಕೆಲವು ಕಸ್ಟಮ್ ಬೋರ್ಡ್ಗಳಿರ್ತವೆ. ಸೊ ಅದರಿಂದ ಕೂಡ ಸದಸ್ಯರನ್ನು ಆಯ್ಕೆ ಮಾಡಲಾಗಿರ್ತಾರೆ. ಅಂದರೆ ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಅಂದರೆ ಈ CBIC ಇಂದನೂ ಕೂಡ ಒಬ್ಬರು ಅಧ್ಯಕ್ಷರು ಅಥವಾ ಏನು CBIC ಅಧ್ಯಕ್ಷರು ಇರ್ತಾರೆ. ಅಂದರೆ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ ಮಂಡಳಿ ಅಂತ ಏನು ಕರಿತೀವಿ, ಇದರ ಅಧ್ಯಕ್ಷರು ಕೂಡ ಈ ಸರಕು ಸೇವಾ ತೆರಿಗೆ ಮಂಡಳಿಗೆ ಶಾಶ್ವತ ಆಹ್ವಾನಿತರಾಗಿ ಪರ್ಮನೆಂಟ್ ಗೆಸ್ಟ್ ಆಗಿ ಇದರಲ್ಲಿ ಯೂಶಲಿ ಅಂದರೆ ಇವ್ರಿಗೆ ಮತದಾನದ ರೈಟ್ಸ್ ಇರೋಲ್ಲ ಯಾರಿಗೆ, CBIC ಅಧ್ಯಕ್ಷರಿಗೆ, ಬಟ್ ಇವರು ಆಸ್ ಎ ಮೆಂಬರ್ ಆಗಿ ಯೂಶಲಿ ಈ ಕೌನ್ಸಿಲ್ನಲ್ಲಿ ಭಾಗವಹಿಸ್ತಾ ಬರ್ತಾರೆ. ಅದ್ರ ಜೊತೆಗೆ ಕೇಂದ್ರ ಕಂದಾಯ ಕಾರ್ಯದರ್ಶಿ ಅಂತ ಕರಿತೀವಿ, ರೆವಿನ್ಯೂ ಸೆಕ್ರೆಟರಿ ಅಂತ ಏನು ಕರಿತೀವಿ ಯೂಶಲಿ ಸೆಂಟ್ರಲ್ ಗೌರ್ಮೆಂಟ್ನ, ಅವರು ಕೂಡ ಪದನಿಮಿತ್ತ ಕಾರ್ಯದರ್ಶಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದಿಷ್ಟು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು. ಅಧ್ಯಕ್ಷರು ಬಂದು ಫಿನಾನ್ಸ್ ಮಿನಿಸ್ಟರ್ಸು, ಉಪಾಧ್ಯಕ್ಷರು ಬಂದು ರಾಜ್ಯಗಳಿಂದ ಚುನಾಯಿತರಾಗಿರೋ ಅಥವಾ ರಾಜ್ಯಗಳಿಂದ ಪ್ರತಿನಿಧಿಸುತ್ತಿರುವಂತಹ ಒಂದಷ್ಟು ವ್ಯಕ್ತಿಗಳಲ್ಲಿ ತಮ್ಮನ್ನು ತಾವು ಪ್ರಧಾನ ಉಪಾಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡ್ಕೊಂಡಿರ್ತಾರೆ. ಇನ್ನು ಸದಸ್ಯರು ಬಂದು ಯೂಶಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಆಯಾ ರಾಜ್ಯಗಳು, ಅದ್ರ ಜೊತೆಗೆ ಕೇಂದ್ರದ ರಾಜ್ಯ ಸಚಿವರು, ಅದ್ರ ಜೊತೆಗೆ CBIC ಮಂಡಳಿಯ ಅಧ್ಯಕ್ಷರು ಅಂಡ್ ಕಾರ್ಯದರ್ಶಿಗಳು. ಇದಿಷ್ಟು ಇವರು ಯೂಶಲಿ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ ಈ GST ಕೌನ್ಸಿಲ್ನ ಕಾರ್ಯಗಳು ಏನೇನು, ಫಂಕ್ಷನ್ಸ್ ಏನೇನು ಅಂತ ನೋಡೋದಾದ್ರೆ, ಪರೋಕ್ಷ ತೆರಿಗೆಯನ್ನು ಒಳಪಡಿಸುವಂಥದ್ದು. GST ಕೌನ್ಸಿಲ್ನಲ್ಲಿ ವಿವಿಧ ತೆರಿಗೆಗಳು, ಸೆಸ್ಗಳು, ಸರ್ಚಾರ್ಜ್ಗಳು ಏನೇನಿರುತ್ತೆ ಇದನ್ನೆಲ್ಲನೂ GSTಯಲ್ಲಿ ಒಳಗೊಳ್ಳಲು ನಿರ್ಧಾರ ಮಾಡುತ್ತೆ. ಅಂದರೆ ಯೂಶಲಿ GSTಗೆ ಇದು ಸುಪ್ರೀಂ ಬಾಡಿ ಅಂತ ಕರಿತೀವಿ. ಕೌನ್ಸಿಲ್ ಅಂತ ಏನು ಕರಿತೀವಿ, GST ಕೌನ್ಸಿಲ್ ಇದೆ, ಇಟ್ಸ್ ಎ ಸುಪ್ರೀಂ ಬಾಡಿ ಇನ್ GST. ಸೊ GSTನಲ್ಲಿ ಏನೆಲ್ಲ ಆಗಬೇಕು ಅಥವಾ ಏನೆಲ್ಲ ಹೋಗಬೇಕು, ಯಾವೆಲ್ಲ ಪರೋಕ್ಷ ತೆರಿಗೆಗಳನ್ನ ಇದರಲ್ಲಿ ಆ್ಯಡ್ ಮಾಡಬೇಕು, ತೆಗಿಬೇಕು ಅನ್ನೋದೆಲ್ಲವನ್ನು ಕೂಡ ಈ GST ಕೌನ್ಸಿಲ್ ಒಳಪಡಿಸುತ್ತೆ ಅಥವಾ ಅದನ್ನು ಅವರು ಡಿಸಿಷನ್ ಮಾಡ್ತಾರೆ ಅಥವಾ ಇದು ಮಾಡ್ತಾರೆ, ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇನ್ನು ಈ ಪಟ್ಟಿಯಲ್ಲಿರುವ ವಸ್ತುಗಳನ್ನು ನಿಮಗೆ GSTನಲ್ಲಿ ಯಾವೆಲ್ಲ ಸರಕುಗಳು ಬರಬೇಕು, ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿದ್ದಂಗೆ ಆಲ್ಕೋಹಾಲ್ ಆಗಿರ್ಬೋದು, ಬೇರೆ ಎಲ್ಲ ಕೆಲವು ಸಲ GSTಯಿಂದ ಹೊರಗಡೆ ಇದೆ. ಸೊ ಅದರಿಂದಾಗಿ GSTನಲ್ಲಿ ಯಾವೆಲ್ಲ ಪ್ರಾಡಕ್ಟ್ ಬರಬೇಕು, ಯಾವೆಲ್ಲ ಪ್ರಾಡಕ್ಟ್ ಇರಬಾರ್ದು ಅನ್ನೋ ರೀತಿಯಂತಹ ಒಂದಷ್ಟು ವಸ್ತುಗಳನ್ನು ನಿರ್ಧರಿಸುವಂತಹ ಒಂದು ಅಧಿಕಾರವೂ ಕೂಡ ಈ GST ಕೌನ್ಸಿಲ್ನಲ್ಲೇ ಇರುತ್ತೆ. ಇನ್ನು ಅಂತಾರಾಜ್ಯ ವ್ಯಾಪಾರಕ್ಕಾಗಿ GST ಅಂತ ಏನು ಕರಿತೀವಿ ಅಂದರೆ GST ಕಾನೂನುಗಳಾಗಿರ್ಬೋದು, ಲೆವಿ ಆಗಿರುವಂಥ ತತ್ವಗಳಾಗಿರ್ಬೋದು, ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ ಸಂದರ್ಭದಲ್ಲಿ ಸರಬರಾಜುಗಳ ಮೇಲೆ ವಿಧಿಸಲಾದಂತಹ ಒಂದು GST ಹಂಚಿಕೆಯನ್ನು ಅಂದರೆ ಡಿಸ್ಟ್ರಿಬ್ಯೂಷನ್ ಏನು ಹಂಚಿಕೆ ಮಾಡ್ತಾ ಇದ್ದೀವಿ GST ಅದನ್ನು ಕೂಡ ಈ ಕೌನ್ಸಿಲ್ ನಿರ್ಧಾರ ಮಾಡುತ್ತೆ. ಸೊ ಇನ್ನೇನಾದರೂ ನೈಸರ್ಗಿಕವಾಗಿ ಯಾವುದಾದ್ರೂ ವಿಪತ್ತಾದರೆ ಅಥವಾ ದುರಂತ ಆದರೆ, ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಕನ್ಸರ್ನಿಂದ ಅಂದರೆ ರಾಜ್ಯಕ್ಕೋ ಒಂದು ದೇಶಕ್ಕೋ ಅತಿ ದೊಡ್ಡ ಪ್ರಮಾಣದಲ್ಲಿ ಸುಂಟರ ಗಾಳಿ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಬೇರೆ ಅಥವಾ ಭೂಕಂಪ ಆಗಿರ್ಬೋದು, ಇದಾದಂತಹ ಅದಕ್ಕೆ ಬೇಕಾದಂಥ ಅಂತಹ ದುರಂತದ ಸಮಯದಲ್ಲಿ ಒಂದು ಹೆಚ್ಚುವರಿ ಸಂಪನ್ಮೂಲವನ್ನು ಸಂಗ್ರಹಿಸುವ ಒಂದು ನಿರ್ದಿಷ್ಟ ಅವಧಿಗೆ ವಿಶೇಷ ಟ್ಯಾಕ್ಸ್ ರೇಟ್ಗಳನ್ನ ನಿರ್ಧಾರ ಮಾಡುವಂತಹ ಅಧಿಕಾರ ಅಥವಾ ಕಾರ್ಯ ಕೂಡ GST ಕೌನ್ಸಿಲ್ದಾಗಿರುತ್ತೆ. ಅದ್ರ ಜೊತೆಗೆ ಈ ಕೌನ್ಸಿಲ್ ಮಿತಿ ಕೂಡ ಏನಂದ್ರೆ GSTನಲ್ಲಿ ಯಾವುದಕ್ಕೆ ಎಷ್ಟು ಪರ್ಸೆಂಟೇಜ್ ಕನ್ಸೆಷನ್ ಕೊಡಬೇಕು ಅನ್ನೋದು ಕೂಡ ನಿರ್ಧಾರ ಮಾಡುವಂತಹ ಇದಾಗಿರುತ್ತೆ. ಅಂಡ್ ಇನ್ನೊಂದು GST ಸ್ಲ್ಯಾಬ್ಸ್ ಅಂತ ಕರಿತೀವಿ. ಅಂದರೆ ಯಾವ ಪ್ರಾಡಕ್ಟ್ಗೆ ಎಷ್ಟು GST ದರ ಬರಬೇಕು, ಅಂದರೆ GSTನಲ್ಲಿ ಯಾವೆಲ್ಲ ಪ್ರಾಡಕ್ಟ್ ಇನ್ಕ್ಲೂಡ್ ಆಗಬೇಕು ಅನ್ನೋದು ಒಂದು ಡಿಸಿಷನ್ ಆದರೆ, ಇನ್ಕ್ಲೂಡ್ ಆದಂತಹ ಪ್ರಾಡಕ್ಟ್ಗಳಿಗೆ ಯಾವ್ಯಾವ ಪ್ರಾಡಕ್ಟ್ಗೆ ಎಷ್ಟೆಷ್ಟು GST ಸ್ಲ್ಯಾಬ್ಸ್ ಬರಬೇಕು ಅನ್ನೋದನ್ನು ಕೂಡ ಈ ಯೂಶಲಿ ನಮ್ಮ GST ಕೌನ್ಸಿಲ್ ನಿರ್ಧಾರವನ್ನು ಮಾಡುತ್ತೆ. ಸೊ ಇದಿಷ್ಟು GST ಕೌನ್ಸಿಲ್ ಇದ್ದಂಗೆ ಏನು ಕಾರ್ಯಗಳಾಗಿರುತ್ತೆ ಅಥವಾ ಫಂಕ್ಷನ್ಸ್ ಆಗಿರುತ್ತೆ. ನೆಕ್ಸ್ಟ್ GST ಕೌನ್ಸಿಲ್ನ ಮಹತ್ವವೇನು, ಇಂಪಾರ್ಟೆನ್ಸ್ ಏನು ಅಂತ ನೋಡೋದಾದ್ರೆ, GST ಅನ್ನುವಂಥದ್ದು ಇದು ಒಂದು ಪರಸ್ಪರವಾದಂತಹ ಒಂದು ಒಮ್ಮತವನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ GST ಇರುತ್ತೆ, ಎಲ್ಲ ಪಕ್ಷಗಳಿಂದ ಪರಸ್ಪರ ಒಮ್ಮತದೊಂದಿಗೆ GSTಗೆ ಸಂಬಂಧಿಸಿದಂತೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಯಾಕೆಂದರೆ ಪ್ರತಿಯೊಂದು ರಾಜ್ಯದ ರೆಪ್ರೆಸೆಂಟೇಟಿವ್ ಕೂಡ GST ಕೌನ್ಸಿಲ್ನಲ್ಲಿ ಇರ್ತಾರೆ. ಇದು ಇಟ್ ಇಸ್ ನಾಟ್ ಜಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತಗೋತಾ ಇದೆ ಅಥವಾ ಕೇಂದ್ರಗಳ ರಾಜ್ಯಗಳ ಮೇಲೆ ಹೇರ್ತಾ ಇದೆ ಅನ್ನೋದಲ್ಲ. ಯಾಕೆಂದರೆ ಅದರಲ್ಲಿ ಅಧ್ಯಕ್ಷರು ಮಾತ್ರ ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟವರಾಗಿರ್ಬೋದು, ಬಟ್ ಮಿಕ್ಕಂತಹ ಪ್ರತಿಯೊಬ್ಬರು ಕೂಡ ರಾಜ್ಯ ಸರ್ಕಾರಗಳಿಂದ ಚುನಾಯಿತರಾಗಿರ್ತಾರೆ ಅಥವಾ ರಾಜ್ಯ ಸರ್ಕಾರಗಳಿಂದ ಪ್ರತಿನಿಧಿಸ್ತಾ ಇರ್ತಾರೆ. ಅದರಿಂದಾಗಿ ಇದು ಒಂದು ಎಲ್ಲಾ ರಾಜ್ಯಗಳು ಸಂಬಂಧಪಟ್ಟಂತಹ ಒಂದು ಪರಸ್ಪರವಾದಂತಹ ಒಂದು ಒಮ್ಮತವನ್ನು ಮೂಡಿಸುತ್ತೆ. ಇನ್ನೊಂದು ಫೆಡರಲ್ ಸಿಸ್ಟಮ್ ಅಥವಾ ಏನು ಸಂಯುಕ್ತ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುತ್ತೆ ಅಂತ ಹೇಳುವಂಥದ್ದು. ಅಂದರೆ GST ಕೌನ್ಸಿಲ್ ಅನ್ನುವಂಥದ್ದು ಈ ಫೆಡರಲಿಸಮ್ ತತ್ವ ಅಂತ ಕರಿತೀವಿ ಅಥವಾ ಸಂಯುಕ್ತ ವ್ಯವಸ್ಥೆ ಅಂತ ಕರಿತೀವಿ. ಅಂದರೆ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರಗಳು ಕೂಡ ಸಹಕರಿಸುವಂತಹ ಅಥವಾ ಸರ್ಕಾರದಲ್ಲಿ ಅಥವಾ ಆಡಳಿತದಲ್ಲಿ ಭಾಗವಹಿಸುವಂತಹ ಅಂದರೆ ಫೆಡರಲಿಸಮ್ ಸಂಯುಕ್ತವಾಗಿ ಬದುಕುವಂತಹ ತತ್ವಗಳನ್ನ ಬಲಪಡಿಸುವಂತಹ ಒಂದು ಮಹತ್ವಪೂರ್ಣ ಹೆಜ್ಜೆಯಾಗಿ GST ಕೌನ್ಸಿಲ್ ನಿಭಾಯಿಸುತ್ತೆ ಅಂದ್ರೆ ತಪ್ಪಾಗಲಾರದು.
ಇನ್ನೇನಾದರೂ ಹೊಸ ಹೊಸ ಸಮಸ್ಯೆಗಳು ಅಂದರೆ ಆಯಾ ಕಾಲಕ್ಕೆ ಬರ್ತಾ ಇದ್ದಂತಹ, ಆಯಾ ಕಾಲಕ್ಕೆ ಏನಾದರೂ ಪ್ರಾಡಕ್ಟ್ಗಳು ಬಂದಂತಹ ಅದಕ್ಕೆ ಬೇಕಾದಂತಹ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಕಾರ್ಯವನ್ನು ಅಥವಾ ವಿಶೇಷವಾಗಿ ಹೊಸ ಸವಾಲುಗಳಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಏನಾದರೂ ಡಿಸಿಷನ್ ತೊಗೋಬೇಕಾಗಿದ್ರೆ ಈ GST ಕೌನ್ಸಿಲ್ ತ್ವರಿತಗತಿನಲ್ಲಿ ತೆಗೆದುಕೊಳ್ಳೋಂಥ. ಇನ್ನೇನು ನಿಮಗೆಲ್ಲ ಗೊತ್ತಿದ್ದಂಗೆ ನೆಕ್ಸ್ಟ್ ಅಂತದ್ದು ಕೇಳೋಂಥದ್ದು ಲೋ ಲೆವೆಲ್ ಏನಾದರೂ ಡಿಫಿಕಲ್ಟೀಸ್ ಇದ್ದರೆ ಅದನ್ನೆಲ್ಲವನ್ನು ಕೂಡ ಈ GST ಕೌನ್ಸಿಲ್ ನಿಭಾಯಿಸುತ್ತೆ. ಅಂದರೆ ಬೇಕಾದಂಥ ಸಮಾಲೋಚನೆಗಳಾಗಿರ್ಬೋದು, ಕಾರ್ಯಾಗಾರಗಳಾಗಿರ್ಬೋದು, ಅಥವಾ ಉದ್ಯೋಗ ವ್ಯಾಪಾರಿಗಳಿಗೆ ಒಂದು ತರಬೇತಿ ನೀಡುವಂಥದ್ದಾಗಿರ್ಬೋದು, ಇದೆಲ್ಲವನ್ನು ಕೂಡ ಈ GST ಕೌನ್ಸಿಲ್ ಅಥವಾ GST ಪ್ರೋಸೆಸ್ನಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಟ್ರೈನ್ ಮಾಡುವಂತಹ ಒಂದು ಪ್ರತಿಯೊಂದು ಇದರಿಂದಾಗಿ ಹೊಂದಿರುತ್ತೆ. ಸೊ ಇನ್ನು GST ಕೌನ್ಸಿಲ್ಗೆ ಇಷ್ಟೆಲ್ಲ ಒಳ್ಳೆಯ ಅಡ್ವಾಂಟೇಜಸ್ ಅಥವಾ ಮಹತ್ವ ಎಲ್ಲ ಇದ್ರೂ ಕೂಡ ಕೆಲವು ಸಲ ವಿರುದ್ಧದ ಕೆಲವು ಟೀಕೆಗಳು ಕೂಡ ಇದೆ. ಆ ಟೀಕೆಗಳು ಯಾವ್ಯಾವು ಅಂತ ನೋಡೋದಾದ್ರೆ ಇಟ್ಸ್ ಮೋರ್ಲಿ ಸ್ಲೈಟ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಧಾರಿತ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಮೇಜರ್ ಡಿಸಿಷನ್ ತಗೊಳುತ್ತೆ ಅನ್ನೋಂತಹ ಒಂದು ಟೀಕೆ ಕೂಡ ಇದೆ. ಅಂದರೆ ಯಾಕೆ ಅಂದರೆ ಕೇಂದ್ರ ಸರ್ಕಾರದ ಬೆಂಬಲವಿಲ್ಲದಲ್ಲ, ಯಾಕಂದರೆ ವೋಟಿಂಗ್ ರೈಟ್ಸ್ ಕೂಡ ಬಂದಾಗ ಇಟ್ಸ್ ಪಾರ್ಷಲಿ ಡಿಪೆಂಡೆಂಟ್ ಆನ್ ದ ಕೇಂದ್ರ ಸರ್ಕಾರದ ಮೇಲೆ. ಯಾಕಂದರೆ ಕೇಂದ್ರ ಸರ್ಕಾರ ಒಂದು ವೋಟ್ ಮಾಡಲಿಲ್ಲ ಅಂದರೆ ಬೇರೆ ಸ್ಟೇಟ್ಗಳು ಏನೊಂದು ಡಿಸಿಷನ್ ತೊಗೊಂಡಿರ್ತವೆ ಅದನ್ನು ಜಾರಿಗೊಳಿಸೋದಕ್ಕಾಗಲ್ಲ. ನೀವೇನೇ ಒಂದು ಡಿಸಿಷನ್ ತೊಗೊಂಡ್ರು ಕೂಡ ಅದಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಬೇಕಾಗತ್ತೆ, ಅಂದರೆ ಫಿನಾನ್ಸ್ ಮಿನಿಸ್ಟರ್ನ ಒಪ್ಪಿಗೆ ಬೇಕಾಗತ್ತೆ. ಈ ರೀತಿಯಲ್ಲಿ ಅದು ಕೇಂದ್ರ ಆಧಾರಿತವಾಗಿರುತ್ತೆ ಅನ್ನೋಂತಹ ಒಂದು ಟೀಕೆ ಕೂಡ, ಅಂದರೆ ಕ್ರಿಟಿಸಿಸಮ್ ಕೂಡ ನಾವು ಕೇಳಿಬರ್ತೀವಿ. ಇನ್ನು ಶಿಫಾರಸು ಅಧಿಕಾರಗಳು ಅಂತ ಕರೆಯುವಂಥದ್ದು, ಅಂದರೆ ಈ ಕೇಂದ್ರ ಸರ್ಕಾರ ಈ GST ಕೌನ್ಸಿಲ್ ಏನು ರೆಕಮೆಂಡೇಶನ್ ಮಾಡುತ್ತೆ ಅಂದರೆ ಶಿಫಾರಸು ಮಾಡುತ್ತೆ, ಈ ಶಿಫಾರಸುಗಳು ಅಧಿಕಾರವನ್ನು ಶಿಫಾರಸು ಮಾಡುವಂತಹ ಅಧಿಕಾರವನ್ನು ಮಾತ್ರ ಹೊಂದಿರುತ್ತೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅಕಸ್ಮಾತ್ ಒಂದು ನಿರ್ದಿಷ್ಟ ರಾಜ್ಯವು ಬಹುಮತದ ನಿರ್ಧಾರವನ್ನು ಅನುಸರಿಸಲು ನಿರಾಕರಿಸಿದಾಗ ಅದು ಸಾಂವಿಧಾನಿಕವಾದಂತಹ ಒಂದು ಬಿಕ್ಕಟ್ಟಿಗೆ ಕಾರಣವಾಗುತ್ತೆ. ಸೊ ಅಂದರೆ ಕಂಪಲ್ಷನ್ ಆಗಿ ನೀವು ಇದನ್ನು ಫಾಲೋ ಮಾಡಲೇಬೇಕು ಅನ್ನೋಂತಹ ಒಂದು ಕ್ಲಾಸಸ್ ಇಲ್ಲ. ಸೊ ಅದರಿಂದಾಗಿ ಇದು ಮೇ ಬಿ ಸಾಂವಿಧಾನಿಕ ಒಂದು ಕ್ರೈಸಿಸ್ ಅಥವಾ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಅಥವಾ ಬಿಕ್ಕಟ್ಟಿಗೆ ಉಂಟು ಮಾಡ್ಬೋದು ಅಂತಹ ಒಂದು ಟೀಕೆ ಕಂಡು ಬರ್ತೀವಿ. ಅದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿದ್ದಂಗೆ GST ಕೌನ್ಸಿಲ್ ಅಂದ್ರೆ ಕೂಡ ಅದು GSTಯ ಒಂದು ಭಾಗ. ಅಂದರೆ GST ಆ್ಯಕ್ಟ್ ಮೂಲಕ ಅದೇನು GST ತಂತೋ ನಾವು ಯೂಶಲಿ ಅಂದರೆ ಸರಕು ಸೇವಾ ತೆರಿಗೆ ಅಂತ ಏನು ಕರಿತೀವಿ ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಏನು ಕರಿತೀವಿ, ಇದನ್ನು ಲೇವಿ ಮಾಡೋದು ಅಥವಾ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಈ GST ಕೌನ್ಸಿಲನ್ನು ಫಾರ್ಮ್ ಮಾಡಲಾಯಿತು. ಇದು ಸುಪ್ರೀಂ ಬಾಡಿ. ಸೊ ಅದ್ರ ಜೊತೆಗೆ ನಾವು GSTನೂ ಕೂಡ ತಿಳ್ಕೊಬೇಕಾಗತ್ತೆ. ಅಂದರೆ ಸಂವಿಧಾನದ 101ನೇ ತಿದ್ದುಪಡಿಗೆ ಅಂದರೆ ಸರಕು ಸೇವಾ ತೆರಿಗೆ ಏನಂತ ಕರಿತೀವಿ, ಇದನ್ನು ಅಬಕಾರಿ ಸುಂಕ ಆಗಿರ್ಬೋದು, ವ್ಯಾಟ್ ಆಗಿರ್ಬೋದು, ಸರ್ವಿಸ್ ಟ್ಯಾಕ್ಸ್ ಆಗಿರ್ಬೋದು, ಇವೆಲ್ಲವನ್ನು ಪರೋಕ್ಷ ತೆರಿಗೆಗಳಿದೆ, ಇವೆಲ್ಲವನ್ನು ಒಂದುಗೂಡಿಸಿ ಯೂಶಲಿ ನಾವು GST ಟ್ಯಾಕ್ಸ್ ಅಂತ ಮಾಡಲಾಯಿತು. ಅಂದರೆ ಭಾರತದ ಸಂವಿಧಾನಕ್ಕೆ 101ನೇ ತಿದ್ದುಪಡಿಯನ್ನು ತರಲಾಗಿ GSTಯನ್ನು ನಾವು ಜಾರಿಗೊಳಿಸಲಾಯಿತು. ಅಂದರೆ 101ನೇ, ಇದು ನಿಮಗೆ ಜ್ಞಾಪನ ಇರಬೇಕಾಗುತ್ತೆ. ಈ GST ಅನ್ನುವಂಥದ್ದು ಒಂದು ಸಮಗ್ರವಾದಂತಹ ಬಹು ಹಂತದ ಆ್ಯಂಡ್ ಗಮ್ಯ ಆಧಾರಿತ ಅಂತಲೂ ಕೂಡ ಕರಿತೇವೆ. ಅಂದರೆ ಡೆಸ್ಟಿನೇಷನ್ ಬೇಸ್ಡ್ ಅಂದರೆ ಗಮ್ಯಸ್ಥಾನ ಆಧಾರಿತ ಒಂದು ತೆರಿಗೆ ಆಗಿದ್ದು ಪ್ರತಿ ಮೌಲ್ಯ ಸೇರ್ಪಡೆಯನ್ನು ಕೂಡ ಮೇಲೆ ಇದನ್ನು GSTಯನ್ನು ವಿಧಿಸಲಾಗುತ್ತೆ ಅನ್ನೋಂತಹ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. GST ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ರಿಸರ್ಚ್ ಮಾಡಿ ತಿಳ್ಕೊಬೇಕಾಗಿರುತ್ತೆ. ಅದ್ರ ಜೊತೆಗೆ ಈ GST ಅನ್ನೋದು ಇಡೀ ದೇಶಕ್ಕೆ ಅನ್ವಯವಾಗುವ ಏಕೈಕ ದೇಶೀಯ ಪರೋಕ್ಷ ತೆರಿಗೆ ಕಾನೂನು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಏನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ, ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಎರಡು ಕೂಡ ನಿಮ್ಮ ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಯೂಶಲಿ ಇನ್ಕಮ್ ಟ್ಯಾಕ್ಸು ಈ ರೀತಿ ಇರುತ್ತೆ. ಅಂದರೆ ನಾನೇನು ಆದಾಯ ಗಳಿಸ್ತಾ ಇದ್ದೀನಿ ಅದ್ರ ಮೇಲೆ ಡೈರೆಕ್ಟಾಗಿ ನಾವು ಟ್ಯಾಕ್ಸನ್ನು ಪೇ ಮಾಡಿರ್ತೀವಿ, ಅದನ್ನು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನಾವು ಬಳಸುವಂಥ ಅಂದರೆ ದಿನನಿತ್ಯದಲ್ಲಿ ಬಳಸುವಂಥ ಸರಕು ಸಾಮಗ್ರಿಗಳ ಮೇಲೆ ಏನಾದರೂ ತೆರಿಗೆಯನ್ನು ನಾವು ಕಟ್ತಾ ಇದ್ದರೆ ಅದನ್ನು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಸೊ ಈ ಇಂಡೈರೆಕ್ಟ್ ಟ್ಯಾಕ್ಸಸ್ ಒಂದು ಇಡೀ ದೇಶಕ್ಕೆ ಅಪ್ಲೈ, ಯಾಕಂದರೆ ಎಲ್ಲ ರಾಜ್ಯಕ್ಕೂ ಅದೇ ಆದಂತಹ ಒಂದು ಟ್ಯಾಕ್ಸ್ ಲಾಗಳನ್ನ ಇಟ್ಕೊಂಡಿರ್ತಾರೆ. ಬಟ್ ಎಲ್ಲ ರಾಜ್ಯಗಳಿಗೂ ಅಥವಾ ಇಡೀ ದೇಶದ ಎಲ್ಲರಿಗೂ ಅಪ್ಲೈ ಆಗುವಂಗೆ ಒಂದು ಟ್ಯಾಕ್ಸನ್ನು ತರಲ್ಲ ಇನ್ನು, ಅದುವೇ GST. ಸೊ ಅದರಿಂದಾಗಿ GST ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಗೊತ್ತಿರಬೇಕಾಗತ್ತೆ. ಇನ್ನು GSTನಲ್ಲಿ ಎಷ್ಟು ರೀತಿಯ ಸ್ಲ್ಯಾಬ್ಗಳಿಂದರೆ ಅದು 5 ರೀತಿಯ ಸ್ಲ್ಯಾಬ್ಸ್ಗಳಿವೆ. ಅವು ಯಾವ್ಯಾವು ಅಂತ ನೋಡಿದಾಗ ಇನ್ನು ನೋಡ್ಕೋಬೋದು. ಅಂದರೆ 0% ಸ್ಲ್ಯಾಬ್ಸ್ ಒಂದಿದೆ, 5% ಒಂದಿದೆ, 12% ಒಂದಿದೆ, 18% ಒಂದಿದೆ, 28% ಇದೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಪ್ರಾಡಕ್ಟ್ ಬೈ ಮಾಡಿ ಒಂದು ಬಿಲ್ ತೊಗೊಂಡಾಗ, ಅಂದರೆ ಏನಾದರೂ ನೀವು ಒಂದು ಮಾಲ್ಗೆ ಹೋಗಿರ್ತೀರಾ ಅಥವಾ ಹೋಮ್ ಅಪ್ಲೈನ್ಸಸ್ಗೆ ಏನೋ ಒಂದು ತೊಗೋತೀರಾ ಅಥವಾ ಏನೋ ಒಂದು ಶಾಪಲ್ಲಿ ಏನೋ ಒಂದು ಬೈ ಮಾಡ್ತೀರಾ, ಬಿಲ್ ತೊಗೊಂಡಾಗ ಬಿಲ್ಲಲ್ಲಿ ನಿಮಗೆ ಒಂದೊಂದು ಪ್ರಾಡಕ್ಟ್ ಕೂಡ ಇಷ್ಟು ಪರ್ಸೆಂಟೇಜ್ ಟ್ಯಾಕ್ಸನ್ನು ಹಾಕ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿರ್ತಾರೆ. ನೀವು ಅದನ್ನು ಒಂದ್ಸಲ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಂದರೆ ಕೆಲವು ಪ್ರಾಡಕ್ಟ್ಗೆ 5% ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವೇನಾದರೂ ಲೂಸ್ ಶುಗರ್ ತೊಗೊಂಡ್ರೆ, ಪ್ಯಾಕೆಟ್ ಶುಗರ್ ತೊಗೊಂಡ್ರೆ, ಸಮಥಿಂಗ್ ಈ ಥರ ತೊಗೊಂಡಾಗ ಯೂಶಲಿ 5% ಇರುತ್ತೆ. ಅದೇ ಪ್ರೊಸೆಸ್ಡ್ ಫುಡ್ ಏನಾದರೂ ತೊಗೊಂಡಾಗ ಯೂಶಲಿ 12% ಇರುತ್ತೆ. ಈ ರೀತಿಯಾದಂಥ ಕೆಲವು ಪ್ರಾಡಕ್ಟ್ ಮೇಲೆ ಇಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಅಂದರೆ ಎಲ್ಲದಕ್ಕೂ ಒಂದೇ ಪರ್ಸೆಂಟ್ ಇರಲ್ಲ. ಅಂದರೆ ಒಂದೊಂದು ಪ್ರಾಡಕ್ಟು ಕೂಡ ಡಿಸಿಷನ್ನ ಈ GST ಕೌನ್ಸಿಲ್ ಅವರು ತೊಗೊಂಡಿರ್ತಾರೆ. ಅಂದರೆ ಯಾವ್ದು ತುಂಬ ನೆಸೆಸಿಟಿ ಇರುತ್ತೆ ಪೀಪಲ್ಗೆ, ಅದ್ರ ಮೇಲೆ ಎಷ್ಟು ಕಮ್ಮಿ ಹಾಕಬೇಕಾ ಜಾಸ್ತಿ ಹಾಕಬೇಕಾ ಈ ರೀತಿಯಾದಂತಹ ಕೆಲವು ಸ್ಲ್ಯಾಬ್ಗಳನ್ನ ಡಿಸೈಡ್ ಮಾಡಿರ್ತಾರೆ. ಒಟ್ಟಾರೆಯಾಗಿ GSTನಲ್ಲಿ 5 ರೀತಿಯಾದಂತಹ ಸ್ಲ್ಯಾಬ್ಗಳಿದೆ. 0% ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಟ್ಯಾಕ್ಸನ್ನು ಹಾಕ್ತಲೇ ಇರುವಂಥ, ಫಾರ್ ಎಕ್ಸಾಂಪಲ್ ಮಿಲ್ಕ್ ಆಗಿರ್ಬೋದು, ಎಗ್ಸ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಇವ್ರ ಮೇಲೆ ಯಾವುದೇ ಆದಂತಹ ಟ್ಯಾಕ್ಸ್ ಇರಲ್ಲ, ಕೇವಲ ಅಂದರೆ 0% ಇರುತ್ತೆ. ಇನ್ನು ಮಿಕ್ತವ್ಗೆ 5% ಇರುತ್ತೆ, 12% ಇರುತ್ತೆ, 18% ಇರುತ್ತೆ.
ಮ್ಯಾಕ್ಸಿಮಮ್ ನಿಮ್ಗೆ ಬಂದು 28%. ಸೊ ಈ ಸ್ಲ್ಯಾಬ್ಸ್ ಬಗ್ಗೆ ಬರಬೇಕಾಗುತ್ತೆ. ಇನ್ನು ಜಿ ಎಸ್ ಟಿಯಲ್ಲಿ ಮುಖ್ಯವಾಗಿ ಕೆಲವು ಅಂಶಗಳನ್ನ ನಾವು ಇದು ಮಾಡ್ಕೋಬೇಕಾಗತ್ತೆ. ಅದುವೇ IGST ಅಂತ ಕರಿತೀವಿ. IGST ಅಂದರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆಗಿದೆ. ಫಸ್ಟು ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೆಯುವಂಥದ್ದು ಸ್ಟೇಟ್ ಅಂದರೆ SGST, CGST ಆ್ಯಂಡ್ IGST. ಸೊ ಇವೆಲ್ಲವೂ ಕೂಡ ಜಿ ಎಸ್ ಟಿನಲ್ಲಿ ಬರುವಂತಹ ಒಂದಿದೆ. ಲೈಕ್ ಟ್ಯಾಕ್ಸ್ ಬಂದಾಗ ಯೂಶಲಿ ಬರುವಂತಹ ಕೆಲವು ಕಾನ್ಸೆಪ್ಟ್ಗಳು ಅಂದರೆ ಲೈಕ್ ಸೆಂಟ್ರಲ್ ಗೌರ್ಮೆಂಟು ಲೈಕ್ ತಗೊಳ್ಳುವಂತಹ ಲೈಕ್ ವಿಧಿಸುವಂತಹ ಟ್ಯಾಕ್ಸನ್ನು ಯೂಶಲಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕರಿತೀವಿ. ಅಂದರೆ ಸ್ಟೇಟ್ ಗೌರ್ಮೆಂಟ್ ವಿಧಿಸುವಂತಹದ್ದನ್ನು ಸ್ಟೇಟ್ ಗೌರ್ಮೆಂಟ್ GST ಟ್ಯಾಕ್ಸ್ ಅಂತ ಕರಿತೀವಿ. ಆ್ಯಂಡ್ IGT ಇಂಟಿಗ್ರೇಟೆಡ್ ಈ ರೀತಿಯಾದಂತಹ ಲೈಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಇದು ಮಾಡುವಂತಹ ಇದನ್ನು ನಾವು ಯೂಶಲಿ IGST ಅಂತ ಕರಿತೀವಿ. ಈ ಕಾನ್ಸೆಪ್ಟ್ಗಳು ಕೂಡ ನಿಮಗೆ ಗ್ಯಾಪ್ನ ಇರಬೇಕಾಗತ್ತೆ. ಸೊ ಇದು ಕೂಡ ನಿಮಗೆ ಗ್ಯಾಪ್ನ ಇರಲಿ. ದೆನ್ GST ಇಂದ ಯಾವೆಲ್ಲ ಈ ಪ್ರಾಡಕ್ಟ್ ಅಂದರೆ ಎಲ್ಲ ದೇಶದಲ್ಲಿ ಎಲ್ಲ ಪ್ರಾಡಕ್ಟ್ಗಳಿಗೂ GST ಅಪ್ಲೈ ಮಾಡ್ತಿದ್ದಾರಾ ಅಂತ ನೋಡಿದಾಗ ಖಂಡಿತ ಇಲ್ಲ. ಅಂದರೆ ಎಲ್ಲ ಪ್ರಾಡಕ್ಟ್ಗಳಿಲ್ಲ. ಫಾರ್ ಎಕ್ಸಾಂಪಲ್ ಹಣ್ಣುಗಳಿಗೆ, ತರಕಾರಿಗಳಿಗೆ, ಅಥವಾ ಲೂಸಲ್ಲಿ ತೊಗೊಳ್ಳೋಂಥ ದಿನಸಿಗಳಿಗೆ, ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಇಲ್ಲಿ ಆಸ್ ಆಫ್ ನಾವು ಇಲ್ಲಿವರೆಗೂ ಕೂಡ ನಾವು ಪೆಟ್ರೋಲ್ ಡೀಸೆಲ್ ಏನು ಬೈ ಮಾಡ್ತಿದ್ದೀವಿ ಅದಕ್ಕೆ GST ಆಗ್ತಾ ಇಲ್ಲ. ಇದಕ್ಕೆ ಬೇರೆ ಆದಂತಹ ಒಂದು ಟ್ಯಾಕ್ಸನ್ನು ಇಟ್ಟಿದ್ದಾರೆ. ಹಾಲುಗಳಾಗಿರ್ಬೋದು, ಹಾಲು ಉತ್ಪನ್ನಗಳಾಗಿರ್ಬೋದು, ಅಥವಾ ಆಲ್ಕೋಹಾಲಿಕ್ ಫಾರ್ ಎಕ್ಸಾಂಪಲ್ ಏನು ನಾವು ಲೈಕ್ ಆಲ್ಕೋಹಾಲಿಕ್ ಬೆವರೇಜಸ್ ಅಂತ ಕರಿತೀವಿ ಅದಕ್ಕೂ ಕೂಡ GST ಇಲ್ಲ, ಅದಕ್ಕೆ ಬೇರೆ ಸಪ್ರೇಟ್ ಆಗಿದೆ. ಆ್ಯಂಡ್ ವಿದ್ಯುತ್ತನ್ನು ಕೂಡ ಈಗ ರೀಸೆಂಟಾಗಿ GST ಒಳಗೆ ತರಬೇಕು ಅಂತ ಮಾತಾಡ್ತಿದ್ದಾರೆ. ಆದಷ್ಟು ಇನ್ನೂ ಕೂಡ ವಿದ್ಯುತ್ ಅಂದರೆ ಲೈಕ್ ಏನು ಎಲೆಕ್ಟ್ರಿಸಿಟಿ ಇದೆ, ಎಲೆಕ್ಟ್ರಿಸಿಟಿನೂ ಕೂಡ GST ಅಂಡರಲ್ಲಿಲ್ಲ. ಈ ಪ್ರಾಡಕ್ಟ್ಗಳು ಕೆಲವಿಲ್ಲ. ಯಾವ ಅಕಸ್ಮಾತ್ ಎಕ್ಸಾಂಪಲ್ ಕೇಳ್ಬೋದು, ಈ ಕೆಳಗಿನ ಪ್ರಾಡಕ್ಟ್ಗಳು GST ಅಂಡರ್ ಒಳಗೆ ಬರುತ್ತೆ ಅಥವಾ ಬರೋದಿಲ್ಲ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹಣ್ಣು ತರಕಾರಿಗಳಾಗಿರ್ಬೋದು, ಹಾಲಾಗಿರ್ಬೋದು, ಆಲ್ಕೋಹಾಲಿಕ್ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇದು ಯಾವೂ ಕೂಡ GST ಅಂಡರ್ ಒಳಗಿಲ್ಲ. ಸೊ ನೀವು ಯಾವ ಪ್ರಾಡಕ್ಟ್ GST ಒಳಗಿಲ್ಲ ಅನ್ನೋದಂತಹ ಒಂದನ್ನು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಇನ್ನು ಈ GST ಮಹತ್ವ ಏನು, ಯಾಕೆ GST ಇಂದಾಗ ಇದು ಬಹು ಹಂತದ ಅಥವಾ ಬಹು ತೆರಿಗೆಗಳನ್ನು ತಡೆಗಟ್ಟುವಂಥದ್ದು. ಸೇವಾ ತೆರಿಗೆ ಅಂದರೆ ಸರ್ವಿಸ್ ಟ್ಯಾಕ್ಸ್ ಅಂತ ಏನು ಕರಿತೀವಿ, ವ್ಯಾಟ್ ಅನ್ನುವಂಥದ್ದು, ಸೆಂಟ್ರಲ್ ಅಬಕಾರಿ ತೆರಿಗೆ ಅಂತ ಇವೆಲ್ಲವನ್ನು GST ಒಳಪಡಿಸುವ ಒಂದು ಏಕರೂಪದ ಒಂದು ತೆರಿಗೆ ರಚನೆಯನ್ನು ಈ GST ಮಾಡ್ತು. ಸೊ ಅದರಿಂದಾಗಿ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಕರಿಬಹುವಂಥದ್ದು. ಇನ್ನೊಂದು ಕ್ಯಾಸ್ಕೇಡಿಂಗ್ ಪರಿಣಾಮ ಅಂತ ಕರಿತೀವಿ. ಅಂದರೆ ಲೈಕ್ ಯೂಶಲಿ ತೆರಿಗೆಗಳ ಒಂದು ಕ್ಯಾಸ್ಕೇಡಿಂಗ್ ಪರಿಣಾಮವನ್ನು ತೆಗೆದಾಗುತ್ತೆ. ಅಂದರೆ ಒಂದೇ ಪ್ರಾಡಕ್ಟ್ ಮೇಲೆ ಹೆಚ್ಚು ತೆರಿಗೆಗಳನ್ನ ಹಾಕುವಂಥದ್ದು. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಒಂದಷ್ಟು ಲೈಕ್ ಅಂದರೆ ಪ್ರೊಡ್ಯೂಸರಿಂದ ಹಿಡಿದು ಅದನ್ನು ಫೈನಲ್ ಹಂತದ ಕನ್ಸ್ಯೂಮರ್ವರೆಗೂ ನಾನಾ ಹಂತಗಳು, ನಾನಾ ಕೈಗಳು ದಾಟಿ ಹೋಗುತ್ತೆ. ಆ ಕೈಗಳು ದಾಟಿ ಹೋಗಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಟ್ಯಾಕ್ಸನ್ನು ಕಟ್ತಾ ಹೋಗ್ತೀವಿ. ಇದನ್ನು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಆದಷ್ಟು ಈ ಕ್ಯಾಸ್ಕೇಡಿಂಗ್ ಎಫೆಕ್ಟನ್ನು ಈ GST ಅನ್ನೋದು ತಡೆಗಟ್ಟುತ್ತೆ. ಅದ್ರ ಜೊತೆಗೆ ತೆರಿಗೆ ವಂಚನೆ ಮಾಡೋದನ್ನು, ಯಾಕೆಂದರೆ ಎಲ್ಲವೂ ಈಗ ಸಿಸ್ಟಮ್ಯಾಟಿಕ್ ಅಂದರೆ ಡಿಜಿಟಲೈಸ್ ಸಿಸ್ಟಮ್ಯಾಟಿಕ್ ಮಾಡಿರೋದ್ರಿಂದ ಪ್ರತಿಯೊಂದನ್ನು ಕೂಡ ಒಂದ್ಸಲಿ ನೀವು ಒಂದ್ಸಲಿ GST ಏನಾದರೂ ತಗೋತಾ ಇದ್ದಾರೆ ಒಂದು ಪ್ರಾಡಕ್ಟ್ ಮೇಲೆ ಅಂದರೆ ಯು ಹ್ಯಾವ್ ಟು ರೀಫೈಲ್ ಇಟ್. ಅಂದರೆ ಅದು ಪ್ರತಿಯೊಂದ್ಸಲಿನೂ ಪ್ರತಿ ಮಂತು ಕೂಡ ನೀವು GST ವೆಬ್ಸೈಟ್ನಲ್ಲಿ ಅದನ್ನು ಫೈಲ್ ಮಾಡಬೇಕಾಗುತ್ತೆ, ಅದನ್ನು ರಿಎಂಬರ್ಸ್ಮೆಂಟ್ ತಗೋಬೇಕಾಗುತ್ತೆ. ಲೈಕ್ ಅಂದರೆ ಒಂದಷ್ಟು ಯಾವುದೇ ಆದಂಥ ಲೈಕ್ ಮೋಸ ನಡೀತಾ ಇದ್ರೆ ಅಥವಾ ವಂಚನೆ ನಡೀತಾ ಇದ್ರೆ ಇದೆಲ್ಲವನ್ನು ಕೂಡ ತಡೆಗಟ್ಟೋದಕ್ಕೆ GST ಒಂದು ಪರಿಹಾರ ಅಂತಲೇ ಕೂಡ ಕೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ GST ಇಂಪ್ಲಿಮೆಂಟ್ ಆದಮೇಲೆ ರಾಜ್ಯ ಮತ್ತು ಅಥವಾ ಕೇಂದ್ರ ಸರ್ಕಾರಕ್ಕೆ ಏನು ಆದಾಯ ಬರ್ತಿದೆ ಅದು ಹೆಚ್ಚಿನ ಆದಾಯದ ಪ್ರಮಾಣ ಹೆಚ್ಚುತ್ತಾ ಇದೆ. ಸೊ ಅದು ಕೂಡ GSTಗೆ ಕ್ರೆಡಿಟ್ ಹೋಗಬೇಕಾಗತ್ತೆ. ಆ್ಯಂಡ್ ಸ್ಪರ್ಧಾತ್ಮಕ ಬೆಲೆಗಳು ಅಂತ ಕರಿತೀವಿ. ವಿವಿಧ ತೆರಿಗೆ ರಚನೆಗಳಿಗಿಂತ ವ್ಯಾಪಾರವು ರಾಜ್ಯಗಳಾದ್ಯಂತ ಏಕರೂಪವಾಗಿರಲಿಲ್ಲ. ಈಗ ಈ ತೆರಿಗೆಗಳು ಒಂದೇ ಮಟ್ಟದಲ್ಲಿರುವಂತಹ ಏಕರೂಪದಲ್ಲಿರೋದರಿಂದಾಗಿ ಇದೊಂದು ಸ್ಪರ್ಧಾತ್ಮಕವಾದಂತಹ ಒಂದು ಬೆಲೆಯನ್ನು. ಇದಿಷ್ಟು GSTಯ ಉಪಯೋಗಗಳು. ಸೊ GST ಕೌನ್ಸಿಲ್ ಬಗ್ಗೆನೂ ತಿಳ್ಕೊಂಡ್ವಿ, ಆ್ಯಂಡ್ GST ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಬಟ್ GST ಕೌನ್ಸಿಲ್ ಬಗ್ಗೆ ಮಾತಾಡ್ತೋದ್ರೆ ಇನ್ನೂ ಅಗಾಧವಾಗಿ ಮಾತಾಡ್ಬೋದಾಗಿದೆ. ಇದಿಷ್ಟು ಕ್ಲಿಪ್ಸ್ ಆಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳಿದ್ದೀವಿ. ಇನ್ನೊಂದಷ್ಟು ನೀವು ಇನ್ ಡೀಟೈಲ್ ಆಗಿ ಬೇಕಾದಾಗ ಕೆಲವು ಸಲ ಸ್ಲ್ಯಾಬ್ಸ್ ಬಗ್ಗೆ, ಯಾವ ಸ್ಲ್ಯಾಬಲ್ಲಿ ಯಾವ ಪ್ರಾಡಕ್ಟ್ ಇದ್ದಾವೆ, ಆ್ಯಂಡ್ IGST ಅಥವಾ CGST ಆ್ಯಂಡ್ SCST ಇವೆಲ್ಲ ಬಗ್ಗೆನೂ ಕೂಡ ನೀವು ಒಂದಷ್ಟು ರಿಸರ್ಚ್ ಮಾಡಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಇದು ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಪರಿಣಾಮಕಾರಿಯಾಗಿ ಲೈಕ್ ಯುಟಿಲೈಸ್ ಮಾಡ್ಕೋತೀರಾ ಅಂತ ಅಂದ್ಕೊಂಡು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.